ಎಲ್ಲರಿಗೂ ನಮಸ್ಕಾರ. ಕಲ್ಪವೃಕ್ಷ ಕ್ಲಾಸಸ್ ಗಜೇಂದ್ರಗಡದ ವ್ಯವಹಾರದಿಂದ ತರಗತಿಗಳಿಗೆ ಆನ್ಲೈನ್ ತರಗತಿಗಳಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನಿರ್ವಹಣೆ ಹಂತಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಿರ್ವಹಣೆ ಹಂತಗಳಲ್ಲಿ ಒಟ್ಟು 3 ಹಂತಗಳು ಬರ್ತವೆ. ಮೊದಲನೇದು ಉನ್ನತ ಹಂತ, ಎರಡನೇದು ಮಧ್ಯಮ ಹಂತ, ಮೂರನೇದು ಕೆಳ ಹಂತ ಅಥವಾ ಮೇಲ್ವಿಚಾರಣೆ ಅಂತ ಕರಿತೀವಿ. ಮೊದಲನೇದಾಗಿ ಉನ್ನತ ಹಂತದಲ್ಲಿ ಅಧ್ಯಕ್ಷರು ಬರ್ತಾರೆ, ಮುಖ್ಯ ನಿರ್ವಹಣಾಧಿಕಾರಿ ಬರ್ತಾರೆ, ಮತ್ತು ಮಧ್ಯಮ ಹಂತದಲ್ಲಿ ವ್ಯವಸ್ಥಾಪಕರು ಬರ್ತಾರೆ ಮತ್ತು ಸಹಾಯಕ ವ್ಯವಸ್ಥಾಪಕರು ಬರ್ತಾರೆ, ಮತ್ತು ಕೆಳ ಹಂತ ಮೇಲ್ವಿಚಾರಣೆ ಹಂತಗಳಲ್ಲಿ ಮೇಲ್ವಿಚಾರಕರು ಮತ್ತು ಕಾರ್ಮಿಕರು ಬರ್ತಾರೆ. ಈ ಒಂದು ನಿರ್ವಹಣೆ ಹಂತಗಳನ್ನು ಯಾಕೆ ಮಾಡ್ತಾರಪ್ಪ ಅಂತಂದಾಗ 3 ಡೈಮೆನ್ಷನ್ ಆಫ್ ಅಂತ ಕರಿತೀವಿ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ 3 ಹಂತಗಳಲ್ಲಿ ಯಾವುದೇ ಒಂದು ವರ್ಗದಲ್ಲಿರ್ತಕ್ಕಂಥ ಕಾರ್ಮಿಕರು ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡಲಿ ಅಂದರೆ ಕೆಳಗಿನಿಂದ ಮನವಿಗಳ ರೂಪದಲ್ಲಿ ಇರಬೇಕು ಮತ್ತು ಮೇಲಿನಿಂದ ಆದೇಶಗಳ ರೂಪದಲ್ಲಿ